ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡುವುದರ ಮುಖಾಂತರ ನಾನು ಮುಂದೆ ಆಗ್ತಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರ. ಅದ್ಯಾವುದು ಅಂದರೆ ಜಾಬ್ ಅಪ್ಡೇಟ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ದು ಕೀ ಆನ್ಸರ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಸಹ ಆಗಿರ್ಬೋದು. ಇದೇ ರೀತಿಯಾಗಿ ನೀವೇನು ಮಾಡ್ಬೋದು, ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸ್ನೇಹಿತರ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಮಾಹಿತಿನ ನೀವು ಪಡ್ಕೊಳ್ಬೋದು. ಅದಕ್ಕಾಗಿ ಯಾರು ಮೊದಲಿಗೆ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇನ್ನು ಕೆಲವರು ಏನು ಮಾಡತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ನಮ್ಮ ಕಂಟೆಂಟ್ ವಾಚ್ ಮಾಡಕತ್ತೀರಿ, ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಪ್ಲೀಸ್. ಇದೊಂದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಡ್ರಿ. ಅದ್ರ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಹಾಗಂತಂದ್ರೆ ಶುರು ಮಾಡೋಣ ಬನ್ರಿ ಸ್ನೇಹಿತರೆ. ಇವತ್ತು ಎಲ್ಲಿ ಜಾಬ್ ಕರೆದಿರ ಸ್ಪಷ್ಟವಾಗಿ ನೋಡ್ಕೊಡ್ರಿ. ಅಗ್ನಿವೀರ್ ಅಥವಾ ಇಂಡಿಯನ್ ಏರ್ಫೋರ್ಸ್ ಅಥವಾ ಅಗ್ನಿವೀರ್ ವಾಯು. ಅಗ್ನಿವೀರ್ ವಾಯುವಿನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು, ಯಾವ ಹುದ್ದೆಗಳು ಖಾಲಿ ಅದಾವ, ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏಜ್ ಏನು, ಎಷ್ಟು ಎಕ್ಸಾಮು, ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ನೋಡೋಣ ಬನ್ರಿ. ಮೊದಲನೇದಾಗಿ ನೋಡ್ಕೊಡ್ರಿ ಸ್ನೇಹಿತರೆ, ನೋಡ್ಕೊಡ್ರಿ. ಮೊದಲನೇದಾಗಿ ಮೇಲ್ ಅಂದರೆ ಪುರುಷರು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕಬಹುದು. ಪುರುಷರು ಇಂಡಿಯಾ, ಪಂಜಾಬ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಯೂನಿಯನ್ ಟೆರಿಟರಿ. ಇದೇ ರೀತಿಗೆ ಇಲ್ಲಿ ಯಾವ ಹುದ್ದೆಗಳು ಖಾಲಿ ಅದಾವಂತ ನೋಡ್ಕೊಡ್ರಿ. ಇದು ಯಾವ ಹುದ್ದೆಗಳು ಖಾಲಿ ಅದಾವ ಅಂದ್ರೆ ಮೆಡಿಕಲ್ ಅಸಿಸ್ಟೆಂಟ್. ಯಾವ ಹುದ್ದೆಗಳು ಖಾಲಿ ಅದಾವಂತ ಇನ್ನು ಬೇಡಕತ್ತಿ ನೋಡ್ರಿ. ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಅದಾವ. ಹುದ್ದೆಗಳ ಹೆಸರು ನೋಡಿಕೊಡ್ರಿ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಡುವ ಮುಖಾಂತರ ನೀವು ತಿಳ್ಕೊತೀರಿ. ಇದರಲ್ಲಿ ಇನ್ನೊಂದು ಮ್ಯೂಜಿಷಿಯನ್ ಅಂತ ಸಹ ಕರೆದಿದ್ದಾರೆ. ಆ ಮ್ಯೂಜಿಷಿಯನ್ ಬಗ್ಗೆ ನಾನು ಏನು ಮಾಡ್ತೀನಿ, ನೆಕ್ಸ್ಟು ಇದು ಮಾಡುವ ಸಾಧ್ಯ ಆದರೆ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ರೀ. ಈಗ ಮೆಡಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳ್ಕೊಡ್ರಿ. ಹಾಗಂತ ನೋಡ್ಕೊಡ್ರಿ, ಮೆಡಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳು ಇದೊಂದು ಗ್ರೂಪ್ ವೈ ಹುದ್ದೆ ಆಗಿರ್ತದೆ. ಗ್ರೂಪ್ ವೈ ಹುದ್ದೆ ಮೆಡಿಕಲ್ ಅಸಿಸ್ಟೆಂಟ್. ಅದೇ ರೀತಿಯಾಗಿ ಅದರಲ್ಲಿ ಮತ್ತೆ ಯಾವುದೈತೆ ಅಂತಾರೆ, ಗ್ರೂಪ್ ವೈ ಮೆಡಿಕಲ್ ಅಸಿಸ್ಟೆಂಟ್ ಹೋಲ್ಡಿಂಗ್ ಡಿಪ್ಲೊಮಾ. ಇವೇನಾಗಿರುತ್ತೆ ಸ್ನೇಹಿತರೆ, ಡಿಪ್ಲೊಮಾ ಏನು ಬೇಕಿದ್ರೆ ಡಿಪ್ಲೊಮಾ ಅಥವಾ BSc ಇನ್ ಫಾರ್ಮರ್ಸಿ ಮುಗಿಸಿರ್ಬೇಕಾಗ್ತದೆ. ಡಿಪ್ಲೊಮಾ ಇನ್ ಫಾರ್ಮರ್ಸಿ ಈ ಮಾಹಿತಿ ಇಲ್ಲದೆ ನೋಡ್ಕೊಡ್ರಿ. ಡಿಪ್ಲೊಮಾ ಇನ್ ಫಾರ್ಮರ್ಸಿ ಮಾಡಿರ್ಬೇಕಾಗ್ತದೆ. ಆಲ್ ದ ಡಿಸ್ಟ್ರಿಕ್ಟ್ ಆಫ್ ಸ್ಟೇಟ್ ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಆ್ಯಂಡ್ ಯೂನಿಯನ್ ಟೆರಿಟರಿ, ಜಮ್ಮು ಆ್ಯಂಡ್ ಕಾಶ್ಮೀರ್, ಚಂಡೀಗಢ, ಲಡಾಖ್ ಇವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವ ಲಿಂಕ್ ಇಲ್ಲಿದೆ ನೋಡ್ರಿ. ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಅಥವಾ ಅಪ್ಲೈ ಮಾಡ್ಬೋದು. ಈ ಲಿಂಕ ನಮ್ಮ ಟೆಲಿಗ್ರಾಮ್ನಲ್ಲಿ ನಿಮಗೆ ಸಿಗ್ತದೆ. ಈ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೇರವಾಗಿ ಆಫಿಸಿಯಲ್ ವೆಬ್ಸೈಟ ಪೇಜನ್ನು ಓಪನ್ ಮಾಡ್ಬೋದು. ಅಲ್ಲಿ ಆಫಿಸಿಯಲ್ ಪೇಜ್ ಓಪನ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು ರೀ. ನಂತರ ಅಪ್ಲೈ ಮಾಡ್ಕೊಳ್ಳೋದು ನೋಡ್ರಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ 22 ಮೇ 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. 5 ಜೂನ್ 2024 ಎಂಡ್ ಆಗ್ತದೆ. ಸ್ನೇಹಿತರೆ ಇನ್ನೇನು ನೋಡ್ಕೊಡ್ರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಅಪ್ಲೈ ಲಿಂಕ್ ನೋಡ್ಕೊಡ್ರಿ ಸ್ನೇಹಿತರೆ. ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್. ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡು ನೀವೇನು ನೋಡಿ 10+2 ಅಂದರೆ 12ನೇ ತರಗತಿ ಅಥವಾ PUC ಅಥವಾ ಸೆಕೆಂಡ್ ಇಯರ್ ಅಂತ ಕರಿತೀರಿ. ಇದನ್ನೆಲ್ಲ ಏನಾಗಿರ್ಬೇಕಾಗ್ತದೆ, ನೀವು ಪಾಸ್ ಆಗಿರ್ಬೇಕಾಗ್ತದೆ. ನೋಡ್ಕೊಡ್ರಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಇದಕ್ಕೆ ಅಪ್ಲೈ ಮಾಡೋದು. ಅನ್ಮ್ಯಾರಿಡ್ ಅಂದರೆ ಯಾರಂತಂದ್ರೆ ಮದುವೆ ಆಗದೇ ಇರುವವರು. ಇದಕ್ಕೇನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ನೋಡ್ಕೊಡ್ರಿ, ನೀವು ಎಷ್ಟರೊಳಗೆ ಹುಟ್ಟಿರ್ಬೇಕಂತಂದ್ರೆ 2 ಜನವರಿ 2004 ಇವರಿಂದ ಸ್ನೇಹಿತರೆ ನೋಡ್ಕೊಡ್ರಿ. 2 ಜನವರಿ 2004 2 ಜನವರಿ 2008 ಮಧ್ಯೆ ನೀವೇನಾಗಿರ್ಬೇಕಾಗದ, ಜನಿಸಿರ್ಬೇಕಾಗತ್ತೆ. ಈ ಡೇಟ್ ಆಫ್ ಬರ್ತ್ ಮಧ್ಯೆ ಯಾರು ಜನಿಸಿದ್ರಿ ಅವ್ರು ಏನು ಮಾಡ್ಕೋಬೋದು, ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ರೀ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ಮೆಡಿಕಲ್ ಅಸಿಸ್ಟೆಂಟ್ ಸ್ಟೇಟ್ಸ್ ಡಿಪ್ಲೊಮಾ BSc ಇನ್ ಫಾರ್ಮರ್ಸಿ. ಇವ್ರು ಸಹ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಆಗಿರ್ಬೇಕಾಗ್ತದೆ. ಇವರು ನೋಡ್ಕೊಡ್ರಿ ಜನವರಿ 2, 2001 ಜನವರಿ 2, 2006 ಮಧ್ಯೆ ಜನಿಸಿರ್ಬೇಕಾಗ್ತದೆ. ಈ ಡೇಟಲ್ಲಿ ಯಾರು ಜನಿಸಿದ್ರಿ ಅವ್ರು ಏನು ಮಾಡ್ಕೊಡ್ರಿ, ಅಪ್ಲೈ ಮಾಡ್ಕೊಡ್ರಿ.
ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಡ್ರಿ 10+2 ಹೇಳಿದ್ದನ್ನು ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್. ಅವರು 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಸಬ್ಜೆಕ್ಟ್ನ ತೆಗೆದುಕೊಂಡು ಪಾಸ್ ಆಗಿರಬೇಕಾಗ್ತದೆ. ಅವ್ರು ಏನು ಮಾಡಬೇಕು 50 ಅಂಕಗಳನ್ನು ಗಿಂತ ಏನು ಮಾಡಿರ್ತದೆ ಹೆಚ್ಚು ಅಂಕಗಳನ್ನು ತೆಗೆದಿರಬೇಕಾಗ್ತದೆ. ಯಾವುದಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ. ಮತ್ತು ಇಷ್ಟೇ ಅಲ್ಲದೆ ಏನಾಗಿರ್ಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ 50 ಅಂಕಕ್ಕಿಂತ ಹೆಚ್ಚು ಅಂಕನ ತೆಗೆದುಕೊಳ್ಬೇಕಾಗ್ತದೆ. ನಂದು 45 ಆಗಿದೆ, ನಂದು 49 ಆಗಿದೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಭಾಳ ಮಂದಿ ಕಮೆಂಟ್ ಆಗ್ತೀರಿ. ಅಥವಾ ನಂದು 45 ಆಗಿದೆ ಅಂದ್ರೆ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಜಾಬ್ ಇರ್ತಾವೆ ಅವತ್ತನ್ನ ನೋಡ್ಕೊಳ್ರಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಇನ್ನೊಂದು ಬಿಟ್ಟಿದ್ನ ಇಲ್ಲಿ ನೋಡಿರಿ. ಕ್ಯಾಂಡಿಡೇಟ್ಸ್ ಫಾರ್ BSc ಅಂದರೆ ಡಿಪ್ಲೊಮಾ ಇನ್ನು ಫಾರ್ಮರ್ಸಿ ಅವರಿಗೆ 10+2 ಇಕ್ವಲೆಂಟ್ ಎಕ್ಸಾಮಿನೇಷನ್ ಇರ್ತದೆ. ಇವರು ಸಹ ಬಯಾಲಜಿ, ಕೆಮಿಸ್ಟ್ರಿಯಲ್ಲಿ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕಾಗ್ತದೆ. ಫಾರ್ಮರ್ಸಿ ಕೌನ್ಸಿಲ್ನಿಂದ ಏನಾಗುತ್ತೆ ಅವರು ಸರ್ಟಿಫಿಕೇಟ್ನ ತೆಗೆದುಕೊಂಡ್ರು. ಅದು ಇಂಡಿಯಾದಲ್ಲಿ ಯಾವುದು ಬೇಕಾದಲ್ಲಿ ನೀವೇನಾಗಿರ್ಬೋದು ಸರ್ಟಿಫಿಕೇಟ್ ಫಾರ್ಮರ್ಸಿದು ಬರ್ತಲ್ಲ ಆ ಸರ್ಟಿಫಿಕೇಟ್ನ ತೆಗೆದುಕೊಂಡಿರ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಸ್ನೇಹಿತರೆ, ಇದಕ್ಕೆ ಹೈಟ್ ಫಿಸಿಕಲ್ ಇರ್ತದೆ, ಫಿಸಿಕಲ್ ಎಷ್ಟಿರ್ತದೆ ನೋಡ್ಕೊಡ್ರಿ. ಹೈಟ್ ಎಷ್ಟಿರ್ಬೇಕು ನೋಡ್ಕೊಳ್ರಿ. ಹೈಟ್ 152.5 ಸೆಂಟಿಮೀಟರ್ಗಿಂತ ಹೆಚ್ಚಿರ್ಬೇಕು. ಇಷ್ಟಿದ್ರೆ ನಡೀತದೆ, ಇದಕ್ಕಿಂತ ಸ್ವಲ್ಪ ಹೆಚ್ಚಿದ್ರೆ ಒಳ್ಳೆಯದು, ಕಡಿಮೆ ಇದ್ದರೆ ನಡೆಯುವುದಿಲ್ಲ. ಹೆಚ್ಚಿರ್ಬೇಕಾಗ್ತದೆ ಸ್ನೇಹಿತರೆ, 152 ಸೆಂಟಿಮೀಟರ್ಗಿಂತ ಹೆಚ್ಚಿರ್ಬೇಕಾಗ್ತದೆ. ನೆಕ್ಸ್ಟ್ ನೋಡ್ಕೊಡ್ರಿ ಮತ್ತೇನಂತಂದ್ರೆ ವೆಯ್ಟು ಇದು ಟೆಸ್ಟ್ ಇರ್ಬೇಕು ಸ್ನೇಹಿತರೆ. ಮ್ಯಾಕ್ಸಿಮಮ್ 5% ನಿಮ್ದು ಎಕ್ಸ್ಪೆಕ್ಟ್ ಆಗಬೇಕು ಅಂದ್ರೆ ಉಸಿರನ್ನು ನೋಡ್ತಕ್ಕಂಥ ಸ್ವಲ್ಪ ಹೆಚ್ಚಾಕಬೇಕಾಗ್ತದೆ. ವೇಟು ಅವ್ರು ಕೊಟ್ಟಿರಂಗೆ ಅಲ್ಲಿರ್ತದೆ. ಅವರು ಇಂಡಿಯನ್ ಏರ್ಫೋರ್ಸ್ ಅವರು ಒಂದು ಇದನ್ನು ಬಿಟ್ಟಿರ್ತಾರೆ ನೋಟಿಫಿಕೇಷನ್. ಆ ನೋಟಿಫಿಕೇಷನ್ ಒಳಗೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಒಳಗೆ ಪದಿಸಿರ್ತದೆ. ಆವಾಗ ಬಂದಾಗ ಹೇಳ್ಕೊತೀನಿ ರೀ. ಮತ್ತು ಏನು ಇದರಲ್ಲಿ ಅಪ್ಡೇಟ್ ಕೊಡೋದಂಥದ್ದು ನಾ ಏನು ಅಪ್ಡೇಟ್ ಕೊಡೋದಿದೆ ನೋಡ್ಕೊತೀನಿ ಗಪ್ರೆ. ಇಲ್ಲಿ ನಾ ಅಪ್ಡೇಟ್ ಕೊಡೋದು ಇಷ್ಟಿದೆ ಸ್ನೇಹಿತರೆ. ಒಂದು ನಿಮಿಷ ಇರ್ರಿ ಸ್ನೇಹಿತರೆ, ಮತ್ತೇನು ಅಪ್ಡೇಟ್ ನೋಡ್ಕೊಳ್ರಿ. ನಾನು ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಹೇಳಿದ್ದೀನಿ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಗೌರ್ಮೆಂಟ್ ಆರ್ಗನೈಸೇಷನ್ ವಿಲ್ ಬಿ ಎಲಿಜಿಬಲ್ ಸಬ್ಜೆಕ್ಟ್ ಟು ದ ಏನು ಬಿಟ್ಬಿಡ್ರಿ, ಇಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ರೀ. ನೆಕ್ಸ್ಟ್ ನೋಡ್ಕೊಡ್ರಿ NOC. ಮತ್ತೇನು ಅಪ್ಡೇಟ್ ಸ್ನೇಹಿತರೆ, ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ. ದಯವಿಟ್ಟು ಯಾರು ಈಗ ಬಂದರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ನೋಡೋಕ್ಕಾಯ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಸ್ನೇಹಿತರೆ. ಏನು ಸಂಪೂರ್ಣ ಫಿಸಿಕಲ್ ಬಗ್ಗೆ ಬರೋಣ ಸ್ನೇಹಿತರೆ. ಫಿಸಿಕಲ್ ಟೆಸ್ಟ್ PET ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಇರ್ತದೆ ಸ್ನೇಹಿತರೆ. 1.6 ಕಿಲೋಮೀಟರ್ 7 ನಿಮಿಷಗಳಲ್ಲಿ ಏನಾಗಬೇಕಾಗ್ತದೆ ಓಡಬೇಕಾಗ್ತದೆ. 1.6 ಕಿಲೋಮೀಟರ್ನ 7 ನಿಮಿಷಗಳಲ್ಲಿ ಓಡಬೇಕಾಗ್ತದೆ. ನೀವು ರನ್ನಿಂಗ್ ಮಾಡಬೇಕಾದ ಮತ್ತು 10 ಪುಷಪ್ನ ಹೊಡಬೇಕಾಗ್ತದೆ. 10 ಪುಷಪ್ ಆಗಿರ್ಬೋದು, 10 ಸೆಟಪ್ ಆಗಿರ್ಬೋದು, ಈ ರೀತಿ ಹೊಡಿಬೇಕಾಗ್ತದೆ ಸ್ನೇಹಿತರೆ. ಎಕ್ಸಾಮ್ ನೋಡ್ಕೊಡ್ರಿ. ಎಕ್ಸಾಮು 1 ಮಾರ್ಕ್ ಕರೆಕ್ಟ್ ಆನ್ಸರ್, 0.2 ಮಾರ್ಕ್ಸ್ ನೆಗೆಟಿವ್ ಇರ್ತದೆ. ಯಾರು ಎಕ್ಸಾಮ್ ಬರ್ದಿರಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ. ಯಾರು ಬರ್ದಿಲ್ಲ ಅವ್ರ ಇದನ್ನು ಫಾಲೋ ಮಾಡಿಕೊಳ್ರಿ. ಇಷ್ಟು ಇಂಡಿಯನ್ ಏರ್ಫೋರ್ಸ್ದ ಬಗ್ಗೆ ಮಾಹಿತಿನಿ ನಾನು ನೀಡಿದ್ದೀನಿ ರೀ. ಇಷ್ಟು ಸ್ನೇಹಿತರೆ, ಇದರಲ್ಲಿ ಮತ್ತೆ ನಾನು ನೀಡುವಂಥ ಯಾವುದೇ ರೀತಿಗೆ ಮಾಹಿತಿ ಇಲ್ಲ. ಮತ್ತೇನೇ ಅಪ್ಡೇಟ್ ಆದರೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಇಂಡಿಯನ್ ಅಗ್ನಿವಾಯುವಿನಲ್ಲಿ ಕಾಲಿರ್ತಕ್ಕಂಥ ಹುದ್ದೆದ ಮಾಹಿತಿ ಇದೆ ಸ್ನೇಹಿತರೆ. ಯಾರು ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ಯಾರು ಮೊದಲ ಬಾರಿಗೆ ನೋಡುತ್ತೀರಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿಗಿರತಕ್ಕಂಥ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಪೂರ್ಣವಾದ ಮಾಹಿತಿ ನೀಡಿದೆ. ಇದೇ ರೀತಿ ಪ್ರತಿಯೊಂದು ಮಾಹಿತಿ ನಿಮಗೆ ಬೇಗನೆ ಬಂದು ತಲುಪಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿಗೆ ನಮ್ಮ ಜೊತೆ ನೀವು ಸದಾ ಕಾಲ ಇರ್ರಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ